everyone, welcome to Sanmarga classes. Let us see question number 44 of chapter Force and Laws of Motion. What do you mean by a resultant force? Resultant force ಅಂದ್ರೆ ಏನು ಈಗ ಓಕೆ ನಿಮ್ದು ರಿಸಲ್ಟ್ ಏನಾಯ್ತು ಅಂತ ಕೇಳ್ತಾರೆ. ರಿಸಲ್ಟ್ ಏನಾಯ್ತು ಅಂದ್ರೆ ನೀವು ಪಾಸ್ ಫೇಲ್ ಅದು ರಿಸಲ್ಟ್, ಸರಿನಾ? ಈಗ ಎಕ್ಸಾಮ್ ಬರ್ದಿರ್ತೀರಿ, ನನಗೆ ಸೈನ್ಸ್ ಔಟ್ ಆಫ್ ಔಟ್ ಬಂದಿದೆ, ಮ್ಯಾಥ್ಸ್ ಔಟ್ ಆಫ್ ಔಟ್ ಬಂದಿದೆ, ಎಲ್ಲ ಸಬ್ಜೆಕ್ಟ್ಸ್ ಔಟ್ ಆಫ್ ಔಟ್ ಬಂದಿದೆ. ಒಂದು ಸಬ್ಜೆಕ್ಟ್ ಮಾತ್ರ ನನಗೆ 23 ಬಿತ್ತು. ಹಾಗಿದ್ರೆ ಪಾಸ ಫೇಲ? ಫೇಲ್. ಇಲ್ಲಿ ಏನಿದೆ? ಫೋರ್ಸ್. ಅದೇ ತರ ಹೇಗೆ ಎಲ್ಲಾ ಸಬ್ಜೆಕ್ಟ್ ಮಾರ್ಕ್ಸ್ ಸೇರಿ ನೀವು ಪಾಸ್ ಅಥವಾ ಫೇಲ್ ಅನ್ನೋ ಒಂದು ರಿಸಲ್ಟ್ ಬರುತ್ತಲ್ಲ, ಅದೇ ತರ ಎಲ್ಲಾ ಫೋರ್ಸ್ ಆಬ್ಜೆಕ್ಟ್ ಮೇಲೆ ಏನ್ ಆಕ್ಟ್ ಆಗ್ತಾ ಇದೆ ಅದೆಲ್ಲದನ್ನ ಸೇರಿ ನಾವು ರಿಸಲ್ಟೆಂಟ್ ಫೋರ್ಸ್ ಅಂತ ಹೇಳ್ತೀವಿ. ಹಾಗಿದ್ರೆ ಕರೆಕ್ಟ್ ಆಗಿರೋ ಡೆಫಿನೇಷನ್ ಏನು ನೋಡೋಣ. when two or more forces act on an object, ಒಂದು ಆಬ್ಜೆಕ್ಟ್ ಮೇಲೆ 2 or more forces ಆಕ್ಟ್ ಆಗ್ತಾ ಇದೆ ಸೈಮಲ್ಟೇನಿಯಸ್ಲಿ ಅಂತ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಐ ಆಮ್ ಟ್ರೈಂಗ್ ಟು ಪುಷ್ ದ ಟೇಬಲ್. ಅಗೇನ್ ಸೇಮ್ ಅನಾಲಜಿ, ನಾನು ಒಂದು ಟೇಬಲ್ ಅನ್ನು ಪುಷ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೀನಿ, ಸರಿನಾ? ಅದೇ ತರ ಅಪೋಸಿಟ್ ಡೈರೆಕ್ಷನ್ ನಲ್ಲಿ ನನ್ನ ಮತ್ತೊಂದು ಫ್ರೆಂಡ್ ಫೋರ್ಸ್ ಅನ್ನು ಅಪ್ಲೈ ಮಾಡಿ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಪುಷ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾರೆ. ಈಗ ಟೇಬಲ್ಗೆ 4 ಸೈಡ್ಸ್ ಇರುತ್ತೆ ಅಲ್ವಾ? ಆಕ್ಚುಯಲ್ ಆಗಿ 6 ಸೈಡ್ಸ್ ಇರುತ್ತೆ. ಬಟ್ ನಾವು ಯಾವ್ಯಾವ ಕಡೆಯಿಂದ ತಳ್ಬೋದು? ಒಂದು ಈ ಕಡೆ ಒಂದು, ಆ ಕಡೆ ಒಂದು, ಮತ್ತೊಬ್ರು ಬಂದ್ರು ನನ್ನ ಲೆಫ್ಟ್ ಸೈಡ್ ಅಲ್ಲಿ ಟೇಬಲ್ ಅನ್ನ ತಳ್ಳಿಕ್ಕೆ, ಇನ್ನೊಬ್ರು ಬಂದ್ರು ಈ ತರ, ನಾನು ಈ ಡೈರೆಕ್ಷನ್ ಇಂದ ತಳ್ತಿದ್ದೀನಿ, ಮತ್ತೊಬ್ರು ಈ ಡೈರೆಕ್ಷನ್ ಇಂದ ತಳ್ತಿದ್ದಾರೆ, ಇನ್ನೊಬ್ರು ಈ ಡೈರೆಕ್ಷನ್ ಇಂದ ತಳ್ತಿದ್ದಾರೆ, ಮತ್ತೊಬ್ರು ಈ ಡೈರೆಕ್ಷನ್ ಇಂದ ತಳ್ತಿದ್ದಾರೆ. ಹಾಗಿದ್ರೆ 2 or more forces acting on an object simultaneously ಅಂದ್ರೆ at a time ಎಲ್ಲರೂ ತಳ್ಳಕ್ ಸ್ಟಾರ್ಟ್ ಮಾಡಿದ್ದಾರೆ. Then the single force which produces the same effect as produced by all the forces acting together is known as the resultant force. ಇಲ್ಲಿ ಇದು ಒಂದು ಎಕ್ಸಾಂಪಲ್ ಆಯ್ತು. ಇನ್ನೊಂದು ಎಕ್ಸಾಂಪಲ್ ಏನ್ ತಗೊಳ್ಳುವ? ಅಗೇನ್ ಟೇಬಲ್ ಏನಿದೆ, ಈಗ ನಾನು ಈ ಕಡೆ ಪುಷ್ ಮಾಡ್ತಿದ್ದೀನಿ, ನನ್ನ ಫ್ರೆಂಡು ಸೇಮ್ ಸೈಡ್ ಅಲ್ಲಿ ಪುಷ್ ಮಾಡ್ತಾರೆ. ವಿ ಬೋತ್ ಆರ್ ಟ್ರೈಂಗ್ ಟು ಡಿಸ್ಪ್ಲೇಸ್ ದಟ್ ಟೇಬಲ್. ಇಬ್ರು ಒಂದೇ ಕಡೆ ಪುಷ್ ಮಾಡ್ತಾ ಟೇಬಲ್ ಅನ್ನ ಡಿಸ್ಪ್ಲೇಸ್ ಮಾಡಕ್ ಟ್ರೈ ಮಾಡ್ತಿದೀವಿ. ಈಗ then the single force which produces the same effect as produced by all forces acting together. ಈಗ ನಾನು ನನ್ ಫೋರ್ಸ್ ಏನಿದೆ, ನನ್ನ ಫ್ರೆಂಡ್ ಅಪ್ಲೈ ಮಾಡ್ತಿರೋ ಫೋರ್ಸ್ ಏನಿದೆ, ಎರಡನ್ನ ಸೇರಿಸಿ ಇಲ್ಲಿ ಒಂದು ಸಿಂಗಲ್ ಫೋರ್ಸ್ ಟೈಪ್ ಆಕ್ಟ್ ಆಗ್ತಾ ಇದೆ ಅಲ್ಲ, ಅದನ್ನ ಏನಂತ ಕರೀತಾರೆ? ರಿಸಲ್ಟೆಂಟ್ ಫೋರ್ಸ್ ಅಂತ ಕರೀತಾರೆ. ಸಿಂಗಲ್ ಫೋರ್ಸ್ ವಿಚ್ ಪ್ರೊಡ್ಯೂಸಸ್ ದ ಸೇಮ್ ಇಫೆಕ್ಟ್ ಆಸ್ ಪ್ರೊಡ್ಯೂಸ್ಡ್ ಬೈ ಆಲ್ ದ ಫೋರ್ಸಸ್ ಆಕ್ಟಿಂಗ್ ಟುಗೆದರ್. ಎಲ್ಲ ಫೋರ್ಸಸ್ ಅಟ್ ಎ ಟೈಮ್ ಆಕ್ಟ್ ಆಗ್ತಾ ಇದೆ ಅಲ್ಲ, ಅದೆಲ್ಲ ಕ್ಯಾನ್ಸಲ್ ಆಗಿ ಅಥವಾ ಆಡ್ ಆಗಿ ಏನು ಒಂದು ಸಿಂಗಲ್ ಫೋರ್ಸ್ ಇಫೆಕ್ಟ್ ಅನ್ನ ಕೊಡುತ್ತೆ, ಅದನ್ನ ಏನಂತ ಕರಿತೀವಿ? ರಿಸಲ್ಟೆಂಟ್ ಫೋರ್ಸ್. ಥ್ಯಾಂಕ್ ಯು.